ಹೈಕಮಾಂಡ್ ಹಿಂದೆ ಹೇಳ್ತಿರ್ಬೋದು, ಸಿದ್ದರಾಮಯ್ಯ ಹಿಂದೆ ಇರ್ಬೋದು, ಎಲ್ಲರೂ ಇರ್ಬೋದು. ಆದರೆ ಕೊನೆಯ ಡಿಸಿಷನ್ ಅವ್ರದ್ದು, ಸೇಮ್ ಅವ್ರದನ ಅನ್ನೋದು ಸಾಮಾನ್ಯವಾಗಿ ಸಂವಿಧಾನ ಕೊಟ್ಟಂಥ ಅಧಿಕಾರ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಯಾರು ಆಗ್ಬೋದು ಅಧ್ಯಕ್ಷ? ಮಧ್ಯದಿಂದ ಸತೀಶ್ ಅವ್ರ ಹೆಸರು ಇಲ್ಲಂತಲ್ಲ, ಇನ್ನೂ ಹೋಗಿಲ್ಲ, ಅದು ಕೊಡಬಾರ್ದಂತ ಏನಿಲ್ಲ, ಆದರೂ ಕೊಡ್ತಾರಂತ. ಈಗ ಈ ಬೆಳೆಯುತ್ತಿರೋಂಥ ಡೆವಲಪ್ಮೆಂಟ್ ನೋಡಿದ್ರೆ ಕೊಡ್ತಾರಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೇಕಾಗಿದೆ. ಅದರ ನಂತರ ಮತ್ತೊಂದು ಭಾಳ ಪ್ರಮುಖ ಹೆಸರು ಕೇಳಿ ಬರ್ತಾರೆ, ಬಿ ಕೆ ಹರಿಪ್ರಸಾದ್. ನಿಜವಾಗಿ ಬಿ ಕೆ ಹರಿಪ್ರಸಾದ್ ಹಿಂದುಳಿದವರ ನಾಯಕ ಅಥವಾ ಚಿಂತಕ, ವಿಚಾರಕ, ವೈಚಾರಿಕ, ಇದು ಯಾವ್ದು ಮಾತು ಸುಳ್ಳಲ್ಲ. ಆದರೆ ಒಬ್ಬ ಮಾಸ್ ಲೀಡರ್ ಆಗಲಿಲ್ಲ ಅನ್ನೋದು ನೋವು ಅದ. ಯಾಕೆಂದರೆ ಅವ್ರು 4 ಕೊನೆಗಳು ಉಳ್ಕೊಂಡು ಬಂದರು. ಹಿಂದುಳಿದರ ಬಗ್ಗೆ ಕಾಳಜಿ ಅದ, ಎಲ್ಲ ಚಿಂತನೆ ಅದ, ಎಲ್ಲನೂ ಅದ. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ದೊಡ್ಡ ನಾಯಕ ಬೆಳಿಬೇಕಾಗಿತ್ತು, ಬೆಳೀಲಿಲ್ಲ. ಆ ಪ್ರಮಾಣದಲ್ಲಿ ರಾಜ್ಯದಲ್ಲೂ ಬೆಳೀಲಿಲ್ಲ. ಅವರು ಹೆಚ್ಚು ಸಿದ್ದರಾಮಯ್ಯರಿಗಿಂತಲೂ ಒಂದು ಕೈ ಮೇಲ್ ಅನ್ನುವಂಗೆ ಇದ್ದಾರೆ, ವಿದ್ವತ್ದಲ್ಲಿ ಆಗಿರ್ಬೋದು, ಅನುಭವದಲ್ಲಿ ಆಗಿರ್ಬೋದು. ಆದರೆ ಮಾಸ್ ಲೀಡರಾಗಿ ಬೆಳೀಲಿಲ್ಲ. ಅವರನ್ನು ಯಾಕೆ ಮಾಡಬಾರ್ದು KPCC ಅಧ್ಯಕ್ಷ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಒಬ್ಬ MLC ಅವರು ಜನರಿಂದ ಆಯ್ಕೆಯಾದವರಲ್ಲ ಅನ್ನೋದು ಒಪ್ಪುದಾದ್ರು ಸಹಿತ. ಆದರೆ ಒಬ್ಬ ಒಳ್ಳೆ ಚಿಂತಕಪ್ಪ, ಹಿಂದುಳಿದವ್ರ ಬಗ್ಗೆ, ಬಿದ್ದವ್ರ ಬಗ್ಗೆ, ಇನ್ನೂರು ಸಮುದಾಯದ ಬಗ್ಗೆ ಭಾಳಷ್ಟು ಕಾಳಜಿ ಉಳ್ಳಂಥವ್ರು, ಜೊತೆಗೆ RSSಗೆ ಪ್ರಬಲವಾಗಿ ಉತ್ತರ ಕೊಡುತ್ತಂಥ ಶಕ್ತಿ ಉಳ್ಳಂಥವ್ರು. RSS ಮತ್ತು BJP ಅವ್ರು ಸಾಮಾನ್ಯರಿಲ್ಲ. ಅವ್ರ ವಾದ, ಅವ್ರು ಮಾಡುತ್ತಿರುವಂಥ ಒಂದು ವಿಚಾರಗಳು ಹಬ್ಬಿಸುವಂಥದ್ದು, ಇವಕ್ಕೆಲ್ಲ ಒಂದು ಪ್ರಬಲವಾಗಿ ಉತ್ತರ ಕೊಡುವಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಬಿ ಕೆ ಹರಿಪ್ರಸಾದ್. ಸತೀಶ್ ಅವ್ರಲ್ಲಿ ಏನಪ್ಪ ಗುಣ? ಮೌನವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು, ಮುಟ್ಟಿಸುವಂಥದ್ದು, ಜನಕ್ಕೆ ಭೇಟಿ ಆಗುವಂಥದ್ದು, ಜನ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಂತ ಹೇಳ್ತಾ ಇದ್ದಾರೆ. ಆದರೆ ಚುನಾವಣೆ ಗೆಲ್ಲುವಲ್ಲಿ ಅವರು ಮಹತ್ತರವಾದ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕೇಳಿ ಬರ್ತಿರೋಂಥ ಪ್ಲಸ್ ಪಾಯಿಂಟ್. ಚುನಾವಣೆ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು ಅನ್ನೋಂಥದ್ದು, ಇವತ್ತು ಹೆಂಗೆ ಗೆಲ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆ ವಿಷಯದಲ್ಲಿ ಚಾಣಾಕ್ಷರ ಒಪ್ಪೋಣ ಮಾತನ್ನು. ಆದರೆ ಮಾಸ್ ಲೀಡರ್ ಸತೀಶ್ ಅವರು ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಇವತ್ತಿನ ವಿಷಯ. ಹೌದು, ಭೇಟಿ ಆಗ್ತಾರೆ, ಮಾತಾಡ್ತಾರೆ, ಹೇಳ್ತಾರೆ. ಆದರೆ ಹಿಂದೊಮ್ಮೆ ಹಿಂದೂ ಶಬ್ದದ ಬಗ್ಗೆ ಅವ್ರು ಮಾತಾಡಿದಕ್ಕೆ BJPಗರು, RSS ಅವರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂದ್ರೆ ಆ ವಿಷಯವನ್ನು ನಮ್ಮ ಸತೀಶ್ ಅವರು ಯಾಕೋ ಏನೋ ಬದಿಗಿಟ್ಟು ಮೌನ ಆಗಿಬಿಟ್ರು.